ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ಮೆಂತೆ ಬಾತು. ನಾನು ಒಂದು ಅರ್ಧ ಕಟ್ಟು ಮೆಂತೆ ಸೊಪ್ಪನ್ನ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ಸೋನಾ ಮಸೂರಿ ಅಥವಾ ರಾ ರೈಸ್ನ ರೆಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಫಸ್ಟು. ಅದಾದ ನಂತರ ನಾನು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 4ರಿಂದ 5 ಬೆಳ್ಳುಳ್ಳಿ ಪಾಯಿ ಮತ್ತು 2ರಿಂದ 3 ಹೆಬ್ಬೆಟ್ಟು ಬೆಳ್ಳು ಗಾತ್ರದಷ್ಟು ಚಿಕ್ಕದು ಶುಂಠಿ ಮತ್ತು 2 ಇಂಚಷ್ಟು 2 ಚಕ್ಕೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನನ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅತಿಯಾದ ಮಸಾಲೆ ಬಳಸ್ದಲೇ ಮೆಂತೆ ಬಾತು ತುಂಬ ಟೇಸ್ಟಿಯಾಗಿ ಮತ್ತು ಮೊಸರು ಬಜ್ಜಿ. ಈಗ ನಾನು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ. ಅಷ್ಟೇ ಮಸಾಲೆ, ಬೇರೆ ಏನೂ ಹಾಕಿಲ್ಲ ನಾನು. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಕಡಲೆ ಎಣ್ಣೆನ 2 ಏಲಕ್ಕಿ 2 ಪಲಾವ್ ಎಲೆ ಹಾಕಿದ್ದಾದ ನಂತರ 2 ಚಿಟಿಕೆಯಷ್ಟು ಸೋಂಪು, 2 ಚಿಟಿಕೆಯಷ್ಟು ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡಿದ್ದೀನಿ. ನೋಡಿ ಈಗ ಫ್ರೈ ಆಗಿದೆ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಒಣಗಿರೋದಾದರೂ ಪರವಾಗಿಲ್ಲ, ಹಸಿದಾದರೂ ಪರವಾಗಿಲ್ಲ. 3 ಮೀಡಿಯಮ್ ಸೈಜ್ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಈಗ ಈ 3 ಮೀಡಿಯಮ್ ಸೈಜ್ ಚಿಕ್ಕದು, ದೊಡ್ಡದಾದರೆ 2 ಟೊಮೊಟೊನ ಹಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅತಿಯಾದ ಮಸಾಲೆ ಬಳಸ್ದೇ ಮೆಂತೆ ಬಾತನ್ನ ತುಂಬ ಟೇಸ್ಟಿಯಾಗಿ ಚಟ್ನಿ ಜೊತೆ ಮತ್ತು ಮೊಸರು ಬಜ್ಜಿ ಜೊತೆ ಎರಡೂ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅರ್ಧ ಕಟ್ಟು ಮೆಂತೆ ಸೊಪ್ಪನ್ನ ತೊಳೆದು ರೆಡಿ ಇಟ್ಕೊಂಡು ಚಿಕ್ಕದಾಗಿ ಹಚ್ಕೊಂಡು ಆ್ಯಡ್ ಮಾಡಿದ್ದೀನಿ. ಅಟ್ಲೀಸ್ಟ್ ನೀವು ಎಲೆ ಥರ ಬಂದರೆ ತೊಳೆದು ರೆಡಿ ಇಟ್ಕೊಂಡು ಅದನ್ನೇ ಹಾಕ್ಬೋದು. ನಾನು ಚಿಕ್ಕದಾಗಿರಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಫ್ರೈ ಮೆಂತೆ ಸೊಪ್ಪು ಅಷ್ಟೊಂದು ಹಾಕಿದ್ದೆ, ನೋಡಿ ಯಾವ ಥರ ಬಂದಿದೆ. ಈ ಥರ ಬಂದಿದೆ. ನಾನೇನು ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಈಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ ಹೋಗೋ ಥರ ಸ್ವಲ್ಪ ಫ್ರೈ ಆಗಲಿ ಮಸಾಲೆ. ನಾನು ಹೇಳ್ತಾ ಇರೋದು 1 ಗ್ಲಾಸ್ ಅಂದರೆ ನನ್ನ ಲೆಕ್ಕಕ್ಕೆ 1/4 kg ಬರುತ್ತೆ 1 ಗ್ಲಾಸ್ ಅಕ್ಕಿ. ಆ ಗ್ಲಾಸ್ ಅಕ್ಕಿಗೆ 2 ಡಬಲ್ ಪಟ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನ ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ ಕುದೀಲಿ. ಇದು ಕುದ್ದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕುದೀಲಿ. ಹಸಿ ಸ್ಮೆಲ್ಲ ಹೋದ್ಮೇಲೆ ಚೆನ್ನಾಗಿ ಕುದ್ಮೇಲೆ ನಾನೇನು ತೊಳೆದು ರೆಡಿ ಇಟ್ಕೊಂಡಿದ್ದೆ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇರಲಿ, ನಿಧಾನವಾಗಿ ಕುದೀಲಿ. ನೋಡಿ ನೀರೆಲ್ಲ ಇಂಬ್ರಿದೆ. 70% ಅಷ್ಟು ರೈಸ್ ಬೆಂದಿದೆ. ಈಗ ನಾನು 1.5 ಟೀ ಗ್ಲಾಸಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಈಗ ನೀವು ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡ್ಕೊಂಡಾದಮೇಲೆ ನೋಡಿ ನಾನು ಈಗ 1ರಿಂದ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಬಿಟ್ಟು ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 4 to 5 ಮಿನಿಟ್ಸ್ ಆದಮೇಲೆ ನೋಡಿ ಯಾವ ಥರ ಬಂದಿದೆ ಮೆಂತೆ ಬಾತು. ತುಂಬ ಚೆನ್ನಾಗಿ ಅತಿಯಾಗಿ ಮಸಾಲೆ ಬಳಸ್ದಲೇ ತುಂಬ ಚೆನ್ನಾಗಿ ಬಂದಿದೆ. ಸ್ಪೈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ತಿಯಾಗಿರುತ್ತೆ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.